ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ 5, 8, 9ನೇ ತರಗತಿ ಬೋರ್ಡ್ ಎಕ್ಸಾಮ್ ಮಾಡಬೇಕು ಅಂತ ಶಿಕ್ಷಣ ಸಂಸ್ಥೆಯವರು ಹೇಳಿದಾಗಿಂದ ತುಂಬಾ ಗೊಂದಲಗಳಾಗ್ತಾ ಇದೆ. ಈಗ ಒಂದು ತಿಂಗಳಿಂದ ಅಂತೂ ಮಕ್ಕಳಿಗಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ತುಂಬಾ ಗೊಂದಲಗಳಿದೆ. ಮಾಡ್ತಾರಾ ಮಾಡಲ್ವಾ, ಒಂದು ಸತಿ ಮಾಡಬೇಕು ಅಂತ ಹೊರಡಿಸ್ತಾರೆ, ಇನ್ನೊಂದು ಸತಿ ಮಾಡಬಾರ್ದು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇದು ಈ ಸತಿ ತುಂಬಾ ಗೊಂದಲ ಅಂತಲೇ ಹೇಳ್ಬೋದು. ನಾನೇ ನಿಮಗೆ ಇದ್ರ ಬಗ್ಗೆ 2 ವಿಡಿಯೋ ಮಾಡಿದ್ದೀನಿ. ಒಂದು ಇನ್ನು ಮುಂದೆ ಇಲ್ಲ, ಬೋರ್ಡ್ ಎಕ್ಸಾಮ್ ಮಾಡೋದಿಲ್ಲ, ಕ್ಯಾನ್ಸಲ್ ಆಗಿದೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ ನಾನೇ ವಿಡಿಯೋ ಮಾಡಿದ್ದೆ. ಬಟ್ ಆಮೇಲೆ ಹೈಕೋರ್ಟ್ ಆರ್ಡ್ರ್ ಪ್ರಕಾರ ಇಲ್ಲೇ ಎಕ್ಸಾಮ್ ಮಾಡಬೇಕು ಅಂತ ಮಾಡಿದ್ದಾರೆ. ಎಕ್ಸಾಮು ಏನು ಟೈಮ್ ಟೇಬಲ್ ಪ್ರಕಾರ ಮಾಡೇ ಮಾಡ್ತಾರೆ ಅಂತ ಅದ್ರದ್ದು ಕೂಡ ನಾನು ವಿಡಿಯೋ ಮಾಡಿದ್ದೆ. ಇವಾಗ ಆಲ್ರೆಡಿ 2 ಪೇಪರ್ ಬರೆದಿದ್ದೀರಾ ನೀವೇ. ಇವಾಗ ಯಾರು 5ನೇ ಕ್ಲಾಸು, 8ನೇ ಕ್ಲಾಸ್, 9ನೇ ಕ್ಲಾಸ್ ಮಕ್ಕಳು ಇದ್ದೀರಾ, ಅವ್ರು ಆಲ್ರೆಡಿ 2 ಎಕ್ಸಾಮ್ ಬರೆದಿದ್ದೀರಾ. ಬಟ್ ಇವತ್ತಿಂದ ಯಾವುದೇ ಥರ ಎಕ್ಸಾಮ್ ಇಲ್ಲ. ಯಾಕಪ್ಪ ಅಂತಂದರೆ ಸುಪ್ರೀಂ ಕೋರ್ಟಿಂದನೇ ಮಧ್ಯಂತರ ಆದೇಶನ ಹೊರಡಿಸಿದ್ದಾರೆ. ಅಂದರೆ ಇವಾಗ ಏನದು ಕೇಸ್ ನಡೀತಿದೆ ಅದು ಮುಗಿಯೋವರೆಗೂ ಯಾವುದೇ ಥರ ಎಕ್ಸಾಮ್ ಮಾಡೋದಿಲ್ಲ ಅಂತ ಇವಾಗ ಶಿಕ್ಷಣ ಸಂಸ್ಥೆಯಿಂದನೇ ಅಫಿಷಿಯಲ್ ಆಗಿ ಮೆಸೇಜ್ ಬಂದಿರೋದ್ರಿಂದ ಇವಾಗ ಅಂದರೆ 2 ಪೇಪರ್ ಆಗಿದೆ, ಇವತ್ತಿಂದ ಯಾವುದೇ ಎಕ್ಸಾಮ್ ಇರೋದಿಲ್ಲ. ಇದ್ರ ಬಗ್ಗೆ ಕ್ಲಿಯರಾಗಿ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಏನಾಯಿತು ಏನು ಅಂತ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಅವಾಗ ನಿಮ್ಗೆ ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ನನ್ನ ಚಾನಲಲ್ಲಿ ಬರೋ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಇವಾಗ ಏನಾಗಿದೆ ಅಂತಂದರೆ ರಾಜ್ಯ ಶಿಕ್ಷಣ ಇಲಾಖೆಯವರು 5, 8 ಮತ್ತು 9ನೇ ಕ್ಲಾಸ್ ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ ಮಾಡೋಣ, ಅವಾಗಿಂದನೇ ಅವರಿಗೆ ಪ್ರಾಕ್ಟೀಸ್ ಆಗುತ್ತೆ, ಸೀರಿಯಸ್ ಆಗಿ ಓದ್ತಾರೆ. ಆವಾಗ 10th ಆಗಿರ್ಬೋದು ಅಥವಾ ಸೆಕೆಂಡ್ PU ಆಗಿರ್ಬೋದು, ಆವಾಗ ಆ ಎಕ್ಸಾಮ್ಗಳು ಬರೆಯೋಕ್ಕೆ ಅವರಿಗೆ ಧೈರ್ಯ ಬಂದಿರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ ಮಾಡಬೇಕು ಅಂತ. ಬಟ್ ಈ ಖಾಸಗಿ ಶಿಕ್ಷಣ ಸಂಸ್ಥೆಯವ್ರು ಏನಪ್ಪ ಅಂತಂದರೆ ಇನ್ನು 5ನೇ ಕ್ಲಾಸ್ ಮಕ್ಕಳನ್ನೇ ಇನ್ನೂ ಸಣ್ಣವರೇ ಇರ್ತಾರೆ, ಅವರಿಗೆಲ್ಲ ಬೋರ್ಡ್ ಎಕ್ಸಾಮ್ ಟೆನ್ಷನ್ ಬೇಡ, ಆರಾಮಾಗಿ ಓದಲಿ, ಫ್ರೀಯಾಗಿ ಯಾವುದೇ ಟೆನ್ಷನ್ ಫ್ರೀಯಿಂದ ಓದಲಿ ಅಂದ್ಬಿಟ್ಟು ಖಾಸಗಿ ಸಂಸ್ಥೆಯವರು. ಇವಾಗ ಏನಾಗಿದೆ ಅಂತಂದರೆ ಇವಾಗ ರಾಜ್ಯ ಶಿಕ್ಷಣ ಇಲಾಖೆಯವರು ಏನು ಮಾಡಿದರು, ಬೋರ್ಡ್ ಎಕ್ಸಾಮ್ ಮಾಡಲೇಬೇಕು ಅಂತ ಎಕ್ಸಾಮ್ ಟೈಮ್ ಟೇಬಲ್ ಆಗಿರ್ಬೋದು ಅಥವಾ ಕ್ವಶನ್ ಪೇಪರ್ ಆಗಿರ್ಬೋದು ಪ್ರತಿಯೊಂದು ಕೂಡ ರೆಡಿ ಮಾಡಿದರು. ಬಟ್ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಏನು ಮಾಡಿದರು, ಹೈಕೋರ್ಟ್ ಮೊರೆ ಹೋದರು. ಏನಪ್ಪ ಅಂತಂದರೆ ಎಕ್ಸಾಮ್ ಮಾಡೋದು ಬೇಡ, ಮಕ್ಕಳಿಗೆ ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಅವರು ಟೆನ್ಷನ್ ಫ್ರೀಯಿಂದ ಓದಲಿ, ಅವರಿಗೆಲ್ಲ ಬೋರ್ಡ್ ಎಕ್ಸಾಮ್ ಬೇಡ, ಮಾಮೂಲಿ 10th ಅಥವಾ ಸೆಕೆಂಡ್ PU ಏನಿದೆ ಆವಾಗಲೇ ಮಾಡಲಿ ಅಂತ ಆವಾಗ ಏಕಸದಸ್ಯ ಪೀಠದವರು ಬೇಡ ಎಕ್ಸಾಮ್ ಮಾಡೋದು ಅಂದ್ಬಿಟ್ಟು ಆದೇಶನ ಹೊರಡಿಸಿದ್ರು. ಆವಾಗ ಎಕ್ಸಾಮ್ ಮಾಡೋದು ಬೇಡ ಅಂತ ನಾನೇ ನಿಮಗೆ ವಿಡಿಯೋ ಮಾಡಿದ್ದೆ. ಆಮೇಲೆ ಏನಾಯಿತು ಅಂದರೆ ಶಿಕ್ಷಣ ಸಂಸ್ಥೆಯವರು ಮತ್ತು ಅದೇ ಹೈಕೋರ್ಟ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ಇಲ್ಲ ಎಕ್ಸಾಮ್ ಮಾಡಲೇಬೇಕು, ಮಕ್ಕಳಿಗೆ ಇದರಿಂದ ಉಪಯೋಗನೇ ಆಗೋದು, ಯಾವುದೇ ರೀತಿ ಸ್ಟ್ರೆಸ್ ಆಗಲ್ಲ. ಯಾಕಂದರೆ ಇವಾಗ ಆಲ್ರೆಡಿ ಹೋದ ವರ್ಷ ಕೂಡ ಬೋರ್ಡ್ ಎಕ್ಸಾಮ್ ಮಾಡಿದರು, ಅದೇ ಥರ ಈ ವರ್ಷ ಕೂಡ ಮಾಡ್ತೀವಿ ಅಂತ ಅಂದಾಗ ಹೈಕೋರ್ಟ್ ವಿಭಾಗೀಯ ಪೀಠ ಅದನ್ನು ಒಪ್ಕೊಂಡಿತ್ತು, ಓಕೆ ಎಕ್ಸಾಮ್ ಮಾಡಿ ಅಂತ. ಅದಕ್ಕೇ ಈಗ ಮೊನ್ನೆ 2 ಎಕ್ಸಾಮ್ ಆಯಿತು. ಬಟ್ ಈ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಇಲ್ಲ ಮಾಡಬಾರ್ದು ಅಂತ ಈಗ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ಅದು ಜಡ್ಜ್ಮೆಂಟು ಮಂಗಳವಾರ ಬರುತ್ತೆ ಅಂತ ಹೇಳಿದರು. ನೀವು ಕೂಡ ತುಂಬ ನ್ಯೂಸಲ್ಲೆಲ್ಲ ನೋಡಿರ್ತೀರ. ಅದೇ ನಿನ್ನೆ ಆದೇಶ ಏನಂತಂದರೆ ಇವಾಗ ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಏನು ಬಂತು ಅಂದರೆ ವಿಚಾರಣೆ ಮುಗಿಯೋವರೆಗೂ, ಅಂದರೆ ಈ ಕೇಸ್ ಡಿಸ್ಕಷನ್ ಏನು ಮುಗಿಯೋವರೆಗೂ ಯಾವುದೇ ಥರ ಬೋರ್ಡ್ ಎಕ್ಸಾಮ್ ಮಾಡೋ ಆಗಿಲ್ಲ ಅಂತ ಮಧ್ಯಂತರ ಆದೇಶನ ಹೊರಡಿಸಿದ್ದಾರೆ. ಹಾಗಾಗಿ ಶಿಕ್ಷಣ ಸಂಸ್ಥೆಯವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇವಾಗ 2 ಪೇಪರ್ ಏನಾಗಿದೆ ಅದಾಗಿದೆ. ಬಟ್ ನೆಕ್ಸ್ಟು ಇದು ವಿಚಾರಣೆ ಮುಗಿಯೋವರೆಗೂ ಯಾವುದೇ ರೀತಿ ಎಕ್ಸಾಮ್ ಮಾಡೋ ಹಾಗಿಲ್ಲ, ಪೋಸ್ಟ್ಪೋನ್ ಆಗಿದೆ. ನೆಕ್ಸ್ಟ್ ಗೊತ್ತಾಗುತ್ತೆ ಎಕ್ಸಾಮ್ ಕಂಟಿನ್ಯೂ ಮಾಡ್ತಾರೆ ಅಥವಾ ಬೋರ್ಡ್ ಎಕ್ಸಾಮ್ ಇರುತ್ತಾ ಇರೋದಿಲ್ವಾ ಅಂತ ಖಂಡಿತವಾಗ್ಲೂ ಮಾಹಿತಿ ಬರುತ್ತೆ. ಬಟ್ ಈಗ ಸದ್ಯಕ್ಕೆ ಯಾವುದೇ ರೀತಿ ಬೋರ್ಡ್ ಎಕ್ಸಾಮ್ ಇರೋದಿಲ್ಲ. ಖಂಡಿತವಾಗ್ಲೂ ಇದು ಒಂಥರ ಸುಮ್ಮನೆ ಮಕ್ಕಳಿಗಾಗಿರ್ಬೋದು, ಪೇರೆಂಟ್ಸ್ಗಾಗಿರ್ಬೋದು ತುಂಬಾ ಗೊಂದಲ ಅಂತಲೇ ಹೇಳ್ಬೋದು. ಇದು ನಿಜವಾಗ್ಲೂ ನ್ಯೂಸಲ್ಲಿ ಬರ್ತಿರೋದಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಿರೋದಾಗಿರ್ಬೋದು, ನಿಜವಾಗ್ಲೂ ಎಕ್ಸಾಮ್ ಇರುತ್ತೋ ಇರೋದಿಲ್ವೋ ಅಂತ ಸುಮ್ಮನೆ ಇವಾಗ ಕಳೆದ ಒಂದೂವರೆ ತಿಂಗಳಿಂದ ಅಂತೂ ತುಂಬಾ ಮಕ್ಕಳಿಗೆ ಗೊಂದಲ ಅಂತಲೇ ಹೇಳ್ಬೋದು ಈ ಎಕ್ಸಾಮ್ ಬೋರ್ಡ್ ಬಗ್ಗೆ. ಶಿಕ್ಷಣ ಸಂಸ್ಥೆಯವರು ಆದರೂ ಆಗಿರ್ಬೋದು, ಈ ಎಕ್ಸಾಮ್ ಈ ಥರ ಅನೌನ್ಸ್ ಮಾಡೋಕ್ಕೆ ಮುಂಚೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಬೇಕು, ಎಕ್ಸಾಮ್ ಮಾಡೋದು ಬೆಟರಾ ಬೇಡವಾ ಅಂತ ಎಲ್ಲರೂ ಸೇರಿ ಒಂದು ಡಿಸೈಡ್ ಮಾಡಿ ಅನೌನ್ಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಅವಾಗ ಯಾರಿಗೂ ಏನಂತಾರೆ, ಯಾರಿಗೂ ಕೂಡ
ಇದಿರೋದಿಲ್ಲ, ಟೆನ್ಷನ್ ಇರೋದಿಲ್ಲ, ಯಾರಿಗೂ ಕೂಡ ಡೌಟ್ ಬರೋದಿಲ್ಲ ಮಾಡ್ತಾರಾ ಇಲ್ವಾ, ನಿಜವಾಗ್ಲೂ ಇದು ನ್ಯೂಸು ಫೇಕಾ ನಿಜನಾ, ಪ್ರತಿಯೊಂದು ಕೂಡ ಸುಮ್ಮನೆ ಟೆನ್ಷನ್ ಅಂತಲೇ ಅನ್ಬೋದು. ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೋರ್ಡ್ ಎಕ್ಸಾಮ್ ಮಾಡೋದು ಒಳ್ಳೆಯದಾ ಅಥವಾ ಇವಾಗ ಮಾಮೂಲಿ ಎಕ್ಸಾಮ್ ಮಾಡಿದ್ರೇ ಬೆಟರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ನಮಸ್ಕಾರ.